ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 776 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 10ರಿಂದ 12ನೇ ನವೆಂಬರ್ 2024. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಬೆಂಗಳೂರಿನ ಮೊದಲ ಡಿಜಿಟಲ್ ಜನಸಂಖ್ಯಾ ಗಡಿಯಾರವನ್ನು ಎಲ್ಲಿ ಉದ್ಘಾಟಿಸಲಾಗುವುದು? ವೇರ್ ವಿಲ್ ಬೆಂಗಳೂರುಸ್ ಫಸ್ಟ್ ಡಿಜಿಟಲ್ ಪಾಪ್ಯುಲೇಷನ್ ಕ್ಲಾಕ್ ಬಿ ಇನಾಗ್ರೇಟೆಡ್? ಸೊ ನಾನು ಹೇಳ್ತಾ ಇರ್ತಕ್ಕಂಥ ಪ್ರಶ್ನೆಯ ಕಾನ್ಸೆಪ್ಟ್ ಅನ್ನು ನಾವು ಡಿಜಿಟಲ್ ಜನಸಂಖ್ಯಾ ಗಡಿಯಾರ ಅಂತ ಹೇಳ್ತೇವೆ. ಸೊ ಇದು ನಮ್ಮ ಭಾರತ ದೇಶದ ಜನಸಂಖ್ಯೆ ಮತ್ತು ನಮ್ಮ ಕರ್ನಾಟಕದ ಜನಸಂಖ್ಯೆಯನ್ನ ರಿಯಲ್ ಟೈಮಲ್ಲಿ ಅಥವಾ ನೈಜ ಸಮಯದಲ್ಲಿ ಅಪ್ಡೇಟ್ ಮಾಡ್ತಕ್ಕಂಥ ಒಂದು ಕ್ಲಾಕ್ ಆಗಿರುತ್ತೆ. ಸೊ ಈ ಒಂದು ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಅಥವಾ ಜನಸಂಖ್ಯಾ ಸ್ಫೋಟದ ಬಗ್ಗೆ ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಕ್ಲಾಕ್ ಆಗಿರುತ್ತೆ. ಸೊ ಇದನ್ನ ನಮ್ಮ ಕರ್ನಾಟಕದ ಬೆಂಗಳೂರಿನ ನಾಗರಬಾವಿಯಲ್ಲಿ ಇದನ್ನ ಇನ್ಸ್ಟಾಲ್ ಮಾಡಿರ್ತಾರೆ. ಸೊ ಅದು ಯಾವ ಪ್ರದೇಶದಲ್ಲಿ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಯ ಸಂಸ್ಥೆ ಅಥವಾ ಇನ್ಸ್ಟಿಟ್ಯೂಟ್ ಫಾರ್ ಸೋಷಿಯಲ್ ಅಂಡ್ ಎಕನಾಮಿಕ್ ಚೇಂಜ್ ಅಂತ ಹೇಳ್ತೇವೆ. ಸೊ ಈ ಸಂಸ್ಥೆಯ ಬಳಿ ಇದನ್ನ ಇನ್ಸ್ಟಾಲ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಡಿಜಿಟಲ್ ಕ್ಲಾಕ್ ಅನ್ನ ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಮೇಲೆ ಇರ್ತಕ್ಕಂಥ ಸಂಖ್ಯೆಗಳು ನಮ್ಮ ಭಾರತ ದೇಶದ ಪಾಪ್ಯುಲೇಷನ್ ಅನ್ನ ತೋರಿಸಿದ್ರೆ, ಸೊ ಕೆಳಗಡೆ ಇರ್ತಕ್ಕಂಥ ಸಂಖ್ಯೆಗಳು ನಮ್ಮ ಕರ್ನಾಟಕದ ಪಾಪ್ಯುಲೇಷನ್ ಅಪ್ ಟು ಡೇಟ್ ಆಗ್ತಾ ಇರುತ್ತೆ. ಅಂದ್ರೆ ಇದು ರಿಯಲ್ ಟೈಮ್ ಅಲ್ಲಿ ಅಪ್ ಟು ಡೇಟ್ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ರಿಯಲ್ ಪಾಪ್ಯುಲೇಷನ್ ಅನ್ನ ನಾವು ತಿಳಿಲಿಕ್ಕೆ ಸೊ ಈ ಒಂದು ಕ್ಲಾಕ್ ಅನ್ನ ನಾವು ಅಬ್ಸರ್ವ್ ಮಾಡಬಹುದಾಗಿರುತ್ತೆ. ಸೊ ಈ ರೀತಿಯ ಕ್ಲಾಕ್ ಅನ್ನ ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿ ಇನ್ಸ್ಟಾಲ್ ಮಾಡಿರ್ತಾರೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಫಸ್ಟ್ ಡಿಜಿಟಲ್ ಪಾಪ್ಯುಲೇಷನ್ ಕ್ಲಾಕ್ ಅಂತ ಹೇಳ್ತೇವೆ. ಸೊ ಇದನ್ನ ಇನ್ಸ್ಟಾಲ್ ಮಾಡಿರ್ತಕ್ಕಂಥ ಸಂಸ್ಥೆಯ ಹೆಸರೇನು ಅಂದ್ರೆ ಅಥವಾ ಸಂಸ್ಥೆಯ ಪ್ರದೇಶವನ್ನು ನಾವು ಇನ್ಸ್ಟಿಟ್ಯೂಟ್ ಫಾರ್ ಸೋಷಿಯಲ್ ಅಂಡ್ ಎಕನಾಮಿಕ್ ಚೇಂಜ್ ಅಂತ ಹೇಳ್ತೇವೆ. ಸೊ ಈ ಒಂದು ಸಂಸ್ಥೆಯ ಬಳಿ ಇದನ್ನ ಇನ್ಸ್ಟಾಲ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ರಿಯಲ್ ಟೈಮ್ ಅಲ್ಲಿ ಪಾಪ್ಯುಲೇಷನ್ ಅನ್ನ ಎಸ್ಟಿಮೇಟ್ ಮಾಡ್ತಾ ಇರುತ್ತೆ. ಬೋತ್ ಕರ್ನಾಟಕ ಮತ್ತೆ ಇಂಡಿಯಾ, ನಮ್ಮ ಕರ್ನಾಟಕ ರಾಜ್ಯದ್ದು ಮತ್ತೆ ಭಾರತ ದೇಶದ ಜನಸಂಖ್ಯೆಯನ್ನ ನೈಜ ಸಮಯದಲ್ಲಿ ಅಪ್ಡೇಟ್ ಮಾಡ್ತಕ್ಕಂಥ ಒಂದು ಕ್ಲಾಕ್ ಆಗಿರುತ್ತೆ. ಸೊ ಈ ರೀತಿಯ ಒಂದು ಡಿಜಿಟಲ್ ಕ್ಲಾಕ್ಗಳನ್ನ ನಮ್ಮ ಭಾರತ ದೇಶದಲ್ಲಿ 18 ಕಡೆ ಇನ್ಸ್ಟಾಲ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದರಲ್ಲಿ ನಮ್ಮ ಕರ್ನಾಟಕ ಕೂಡ ಒಂದು ಆಯ್ಕೆ ಆಗಿರ್ತಕ್ಕಂಥದ್ದು ಅಥವಾ ನಮ್ಮ ಬೆಂಗಳೂರು ಕೂಡ ಸೊ ಈ ಒಂದು ಕ್ಲಾಕ್ ಅನ್ನ ಇನ್ಸ್ಟಾಲ್ ಮಾಡಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಹಾಗಿದ್ರೆ ಎಷ್ಟು ಮಿನಿಟ್ ಒಂದ್ಸತಿ ಇದು ಅಪ್ಡೇಟ್ ಆಗ್ತಾ ಇರುತ್ತೆ ಅಂತ ನಾವು ನೋಡೋದಾದ್ರೆ, ಸೊ ಎವ್ರಿ 1 minute 10 secondsಗೆ ಸೊ ಇದು ಅಪ್ಡೇಟ್ ಆಗ್ತಾ ಇರುತ್ತೆ. ಅಂದ್ರೆ ಇಂಡಿಯನ್ ಪಾಪ್ಯುಲೇಷನ್ ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ ಅನ್ನೋದನ್ನ ಪ್ರತಿ 1 ನಿಮಿಷ ಮತ್ತು 10 ಸೆಕೆಂಡ್ಗೆ ಇದು ಅಪ್ಡೇಟ್ ಆಗ್ತಾ ಇರುತ್ತೆ. ಅಷ್ಟು ಅಕ್ಯುರೇಟ್ ಆಗಿ ನಾವು ಅಪ್ ಟು ಡೇಟ್ ಮಾಹಿತಿಯನ್ನ ಸೊ ಈ ಒಂದು ಪಾಪ್ಯುಲೇಷನ್ಸ್ಗೆ ಸಂಬಂಧಪಟ್ಟಂತೆ ಈ ಒಂದು ಡಿಜಿಟಲ್ ಕ್ಲಾಕ್ ನಿಂದ ಪಡಿಬಹುದಾಗಿರುತ್ತೆ. So with this, let's get into question number 2. ಭಾರತವು ತನ್ನ ಮೊದಲ ಮೀಸಲಾದ ರೈಲ್ವೆ ಪರೀಕ್ಷಾ ಮಾರ್ಗವನ್ನು ಎಲ್ಲಿ ನಿರ್ಮಿಸುತ್ತಿದೆ? ಸೊ ವೇರ್ ಈಸ್ ಇಂಡಿಯಾ ಇಸ್ ಕನ್ಸ್ಟ್ರಕ್ಟಿಂಗ್ ಇಟ್ಸ್ ಫಸ್ಟ್ ಡೆಡಿಕೇಟೆಡ್ ರೈಲ್ವೆ ಟೆಸ್ಟ್ ಟ್ರ್ಯಾಕ್. ಸೊ ಫಾರ್ ಎಕ್ಸಾಂಪಲ್, ಸೊ ಈಗ ಯಾವುದಾದ್ರೂ ಒಂದು ಹೊಸ ಇಂಜಿನ್ಗಳನ್ನು ಡೆವಲಪ್ ಮಾಡಿದ್ರೆ ಅಥವಾ ಹೊಸ ಟೆಕ್ನಾಲಜಿಗಳನ್ನು ಡೆವಲಪ್ ಮಾಡಿದ್ರೆ ಅಥವಾ ರೈಲನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಕಂಡುಹಿಡಿದಿರ್ತಕ್ಕಂಥ ಈ ಒಂದು ಕವಚ್ ಸಿಸ್ಟಮ್ ಏನಿರುತ್ತೆ, ಸೊ ಈ ರೀತಿಯ ಹಲವಾರು ಇನ್ವೆನ್ಷನ್ಸ್ ಅನ್ನ ನಾವು ರೈಲ್ವೆದಲ್ಲಿ ನೋಡ್ಬೋದಾಗಿರುತ್ತೆ. ಬಿಕಾಸ್ ಇಂಡಿಯಾದಲ್ಲಿ ಲಾಂಗೆಸ್ಟ್ ರೈಲ್ವೆ ರೂಟ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಆ ರೈಲುಗಳು ಎಷ್ಟು ಕಾರ್ಯಕ್ಷಮತೆಯನ್ನ ಹೊಂದಿವೆ ಅಥವಾ ಎಷ್ಟು ಸುರಕ್ಷತೆಯನ್ನ ಹೊಂದಿವೆ, ಸೊ ಅದನ್ನ ಪರೀಕ್ಷೆ ಮಾಡ್ತಕ್ಕಂಥ ಯಾವುದೇ ಫೆಸಿಲಿಟಿ ನಮ್ಮ ಭಾರತ ದೇಶದಲ್ಲಿ ಇರಲಿಲ್ಲ. ಸೊ ಈಗ ಆ ರೀತಿ ಪರೀಕ್ಷೆ ಮಾಡ್ತಕ್ಕಂಥ ಒಂದು ಟ್ರ್ಯಾಕ್ ಅನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಆ ರೀತಿಯ ಟ್ರ್ಯಾಕ್ ಅನ್ನ ರೈಲ್ವೆಗಳಿಗಾಗಿ ಪರೀಕ್ಷೆ ಮಾಡ್ತಕ್ಕಂಥ ಟ್ರ್ಯಾಕ್ ಅನ್ನ ಎಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಾಜಸ್ಥಾನದಲ್ಲಿ ಇದನ್ನ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಕಂಪ್ಲೀಟ್ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಅಪ್ಡೇಟ್ ಏನು ಅಂದ್ರೆ ಇಂಡಿಯಾಸ್ ಫಸ್ಟ್ ಡೆಡಿಕೇಟೆಡ್ ರೈಲ್ವೆ ಟೆಸ್ಟ್ ಟ್ರ್ಯಾಕ್ ಅಂತ ಹೇಳ್ತೀವಿ. ಅಂದ್ರೆ ಭಾರತ ದೇಶದ ಮೊಟ್ಟ ಮೊದಲ ಡೆಡಿಕೇಟೆಡ್ ಅಂದ್ರೆ ರೈಲ್ವೆಗಳನ್ನ ಪರೀಕ್ಷೆ ಮಾಡುವ ಕಾರಣದಿಂದಲೇ ಸೊ ನಿರ್ಮಾಣ ಆಗ್ತಾ ಇರ್ತಕ್ಕಂಥ ಒಂದು ಪರೀಕ್ಷಾ ಸೌಲಭ್ಯವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದನ್ನ ಎಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ ಅಂದ್ರೆ ರಾಜಸ್ಥಾನದಲ್ಲಿ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಟೆಸ್ಟಿಂಗ್ ಟ್ರ್ಯಾಕ್ ಎಷ್ಟು ದೂರ ಇರುತ್ತೆ ಅಂದ್ರೆ 60 ಕಿಲೋಮೀಟರ್ ಟ್ರ್ಯಾಕ್ ಅನ್ನ ಅಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಯಾವ 2 ಪಾಯಿಂಟ್ಸ್ ನ ಮಧ್ಯೆ ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ ಅಂದ್ರೆ, ಸೊ ರಾಜಸ್ಥಾನದ ಗೂದಾ ಮತ್ತೆ ತಾತಾನ ಮಿತಡಿ ಅಂತ 2 ಪ್ಲೇಸ್ ಬರುತ್ತೆ. ಒಂದು ಗೂದಾ, ಇನ್ನೊಂದು ತಾತಾನ ಮಿತಡಿ ಅಂತ 2 ಪ್ಲೇಸ್ ಬರುತ್ತೆ. ಸೊ ಇವೆರಡು ಪ್ಲೇಸ್ ನವಾ ರೀಜನ್ ಆಫ್ ಜೋಧ್ಪುರ್ ನಲ್ಲಿ ಬರುತ್ತೆ. ಅಂದ್ರೆ ರಾಜಸ್ಥಾನದ ಜೋಧ್ಪುರ್ನ ನವಾ ರೀಜನ್ ಡಿವಿಷನ್ ಅಲ್ಲಿ ಬರುತ್ತೆ. ಸೊ ಇದು ಯಾವ ಜಿಲ್ಲೆಯಲ್ಲಿ ಇರುತ್ತೆ ಅಂದ್ರೆ ದಿದ್ವಾನಾ ಡಿಸ್ಟ್ರಿಕ್ಟ್ ನಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಸೊ ಈ ಒಂದು ಟೆಸ್ಟಿಂಗ್
ರೈಲ್ವೆ ಟ್ರ್ಯಾಕ್ ಅನ್ನ ನಮ್ಮ ಭಾರತ ದೇಶ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಏನಕ್ಕೆ ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ ಅಂದ್ರೆ ಆಬ್ವಿಯಸ್ಲಿ ಒಂದು ಅಡ್ವಾನ್ಸ್ಡ್ ಟೆಸ್ಟಿಂಗ್ ಅನ್ನ ಮಾಡಲಿಕ್ಕೆ ಹೈ ಸ್ಪೀಡ್ ಟ್ರಯಲ್ಸ್ ಫಾರ್ ದಿ ಬುಲೆಟ್ ಟ್ರೈನ್. ಸೊ ಭಾರತ ದೇಶದಲ್ಲಿ ಬುಲೆಟ್ ಟ್ರೈನ್ಸ್ ಏನ್ ಪ್ರಾಜೆಕ್ಟ್ ಇದಾವೆ, ಸೊ ಆ ಒಂದು ಟ್ರೈನ್ಗಳನ್ನ ಹೈ ಸ್ಪೀಡ್ ಅಲ್ಲಿ ಪರೀಕ್ಷೆ ಮಾಡಲಿಕ್ಕೆ ಸೊ ಈ ರೀತಿಯ ಫೆಸಿಲಿಟಿಯನ್ನ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದ್ರ ಜೊತೆಗೆ ಹೈ ಸ್ಪೀಡ್ ಆಗಿರ್ಬೋದು, ಸೆಮಿ ಹೈ ಸ್ಪೀಡ್ ಆಗಿರ್ಬೋದು, ಈವನ್ ಮೆಟ್ರೋ ಟ್ರೈನ್ಸ್ ಅನ್ನ ಕೂಡ ಈ ಒಂದು ಟ್ರ್ಯಾಕ್ಸ್ ಗಳಲ್ಲಿ ನಾವು ಪರೀಕ್ಷೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಫೀಚರ್ಸ್ ಅನ್ನ ನಾವು ನೋಡೋದಾದ್ರೆ ಅಂದ್ರೆ ಯಾವ ರೀತಿಯ ಟ್ರ್ಯಾಕ್ ಅನ್ನ ಇಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ ಅಂತ ನಾವು ನೋಡೋದಾದ್ರೆ ಸೊ ನ್ಯೂಮರಸ್ ಕರ್ವ್ಡ್ ಸೆಕ್ಷನ್ಸ್ ಅನ್ನ ಇಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ. ಬಿಕಾಸ್ ಸೊ ಇನ್ ರಿಯಾಲಿಟಿಯಲ್ಲಿ ರೈಲ್ವೆ ಟ್ರ್ಯಾಕ್ ಎಲ್ಲಾ ಕಡೆ ಸ್ಟ್ರೇಟ್ ಇರೋದಿಲ್ಲ. ಸೊ ಇಲ್ಲಿ ಕರ್ವ್ಡ್ ಅಂದ್ರೆ ಬಾಗಿದ ರಸ್ತೆಗಳನ್ನ ಕೂಡ ಅಥವಾ ಟ್ರ್ಯಾಕ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ರಿಯಲ್ ಟೈಮ್ ಅಲ್ಲಿ ಅದನ್ನ ಪರೀಕ್ಷೆ ಮಾಡುವ ಕಾರಣದಿಂದ ಆ ರೀತಿಯ ಕರ್ವ್ಡ್ ಸೆಕ್ಷನ್ಸ್ ಅನ್ನ ಕೂಡ ಸೊ ಈ ಒಂದು 60 ಕಿಲೋಮೀಟರ್ ರೇಂಜ್ ಅಲ್ಲಿ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ರಿಯಲ್ ವರ್ಲ್ಡ್ ಕಂಡೀಷನ್ಸ್ ಏನಿರುತ್ತೆ ಅಂದ್ರೆ ನೈಜವಾಗಿ ಟ್ರೈನ್ಸ್ ಗಳು ಹೇಗೆ ರನ್ ಆಗುತ್ತೆ ಸೊ ಅದಕ್ಕೆ ಎಕ್ಸಾಕ್ಟ್ಲಿ ಮಿಮಿಕ್ ಮಾಡ್ತಕ್ಕಂಥ ಒಂದು ಸ್ಟೇಷನ್ ಅನ್ನ ಅಥವಾ ಟ್ರ್ಯಾಕ್ಸ್ ಅನ್ನ ಇಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇದರ ಜೊತೆಗೆ 7 ಲಾರ್ಜ್ ಬ್ರಿಡ್ಜಸ್ ಮತ್ತೆ 129 ಸ್ಮಾಲ್ ಬ್ರಿಡ್ಜಸ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂದ್ರೆ ಸೊ ನಮಗೆ ಗೊತ್ತು ಅನೇಕ ಪ್ರದೇಶಗಳು ರೈಲ್ವೆಗಳು ಬ್ರಿಡ್ಜ್ಗಳ ಮೇಲೆ ಟ್ರಾವೆಲ್ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದನ್ನು ಕೂಡ ಪರೀಕ್ಷೆ ಮಾಡಬೇಕಾಗಿರುತ್ತೆ. ಈ ನಿಟ್ಟಿನಲ್ಲಿ 129 ಚಿಕ್ಕ ಬ್ರಿಡ್ಜ್ಗಳನ್ನ ಮತ್ತೆ 7 ದೊಡ್ಡ ಬ್ರಿಡ್ಜ್ಗಳನ್ನ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಮುಂದಿನ ತಿಂಗಳು ಅಂದ್ರೆ ಡಿಸೆಂಬರ್ 2025 ವೇಳೆಗೆ ಸೊ ಕಂಪ್ಲೀಟ್ ಆಗ್ತಕ್ಕಂಥ ಒಂದು ಸಾಧ್ಯತೆಯನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ let's get into question number 3. ವಿಶ್ವ ಸೌರ ವರದಿಯ 3ನೇ ಆವೃತ್ತಿಯನ್ನು ಯಾರು ಬಿಡುಗಡೆ ಮಾಡಿದರು? ಹೂ ರಿಲೀಸ್ ದಿ 3rd ಎಡಿಷನ್ ಆಫ್ ದಿ ವರ್ಲ್ಡ್ ಸೋಲಾರ್ ರಿಪೋರ್ಟ್. ಸೊ ಈ ಒಂದು ವರದಿ ಏನಿದೆ ಇದು ಸೌರ ಶಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವರದಿ ಆಗಿರುತ್ತೆ. ಸೊ ಈ ವರದಿ ವಿಶ್ವದ ವರದಿ ಆಗಿರುತ್ತೆ. ಅಂದ್ರೆ ಟೋಟಲ್ ಗ್ಲೋಬ್ಗೆ ಸಂಬಂಧಪಟ್ಟಂತೆ ಸೌರ ಶಕ್ತಿಗೆ ಸಂಬಂಧಪಟ್ಟಂತೆ ಒಂದು ವರದಿ ಬಿಡುಗಡೆ ಆಗಿರುತ್ತೆ. ಸೊ ಇದನ್ನ ಬಿಡುಗಡೆ ಮಾಡ್ತಕ್ಕಂಥವ್ರು ಯಾರು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಥವಾ ಸೊ ಏನೋ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದಿಂದ ಬಿಡುಗಡೆ ಆಗಿರ್ತಕ್ಕಂಥ ಒಂದು ರಿಪೋರ್ಟ್ ಆಗಿರುತ್ತೆ. ಸೊ ಈ ಒಂದು ರಿಪೋರ್ಟ್ ನ ಪ್ರಕಾರ ಸೌರಶಕ್ತಿಯ ಒಂದು ಸ್ಥಿತಿ ಅಥವಾ ಸ್ಥಾನಮಾನ ಅಥವಾ ಸ್ಟೇಟಸ್ ಏನೇನಿದೆ ಆ ಒಂದು ಚೇಂಜ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಏನಿದೆ. ಬಿಕಾಸ್ ನಾವು ವಿ ಆರ್ ಮೂವಿಂಗ್ ಫ್ರಮ್ ರಿನ್ಯೂಬಲ್ ಸೋರ್ಸ್ ಆಫ್ ಎನರ್ಜಿಯಿಂದ ನಾನ್ ರಿನ್ಯೂಬಲ್ ಸೋರ್ಸ್ ಆಫ್ ಎನರ್ಜಿ ಕಡೆಗೆ ಬಹಳ ನಾವು ಶಿಫ್ಟ್ ಆಗ್ತಾ ಇದ್ದೇವೆ. ಸೊ ಅದರಲ್ಲೂ ಕೂಡ ನಾವು ಸೋಲಾರ್ ಎನರ್ಜಿಗೆ ಬಹಳಷ್ಟು ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇರೋದ್ರಿಂದ ಸೊ ಓವರ್ ದ ಇಯರ್ಸ್ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಗೆ ಬದಲಾವಣೆ ಆಗ್ತಾ ಇದೆ ಸೊ ಆ ಒಂದು ರಿಪೋರ್ಟ್ ಅನ್ನ ಈ ಅಪ್ಡೇಟ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ವರದಿಯನ್ನ ರಿಲೀಸ್ ಮಾಡಿರ್ತಕ್ಕಂಥವ್ರು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಇಂದ ರಿಲೀಸ್ ಆಗಿರ್ತಕ್ಕಂಥ ವರದಿ ಆಗಿರುತ್ತೆ. ಸೊ ಈಗ ರಿಲೀಸ್ ಆಗಿರ್ತಕ್ಕಂಥ ವರದಿ 3rd ಎಡಿಷನ್ ಅಥವಾ 3ನೇ ಆವೃತ್ತಿ ಆಗಿರುತ್ತೆ. ಸೊ ಈ ವರದಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ವರ್ಲ್ಡ್ ಸೋಲಾರ್ ರಿಪೋರ್ಟ್ ಸೀರೀಸ್ ಅಂತ ಹೇಳ್ತೇವೆ. ವಿಶ್ವ ಸೌರ ವರದಿ ಸರಣಿಯ 3ನೇ ಆವೃತ್ತಿಯನ್ನ ಈಗ ಬಿಡುಗಡೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಆವೃತ್ತಿ ಏನಿದೆ ಇದರಲ್ಲಿ 4 ಕೀ ರಿಪೋರ್ಟ್ಗಳನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ಪ್ರಮುಖವಾಗಿ 4 ಹೆಡ್ಲೈನ್ಸ್ ನ ಆಧಾರದ ಮೇಲೆ ವರದಿಯನ್ನ ಬಿಡುಗಡೆ ಮಾಡಿರ್ತಾರೆ. ಆ 4 ಹೆಡ್ಲೈನ್ಸ್ ಏನಿದಾವೆ ಮತ್ತು ವರದಿ ಏನಿದೆ ನಾನು ಆರ್ಟಿಕಲ್ ಅಲ್ಲೇ ಹೇಳ್ತಾ ಬರ್ತೇನೆ. ಸೊ ಇದರಲ್ಲಿ ಮೊದಲನೇದನ್ನ ನಾವೇನಂತ ಕರಿತೀವಿ ಅಂದ್ರೆ ವರ್ಲ್ಡ್ ಸೋಲಾರ್ ಮಾರ್ಕೆಟ್ ರಿಪೋರ್ಟ್ ಅಂತ ಹೇಳ್ತೇವೆ. ಅಂದ್ರೆ ವಿಶ್ವ ಸೌರ ಮಾರುಕಟ್ಟೆ ವರದಿ. ಅದರ ಅರ್ಥ ಏನು ಅಂದ್ರೆ ಸೊ ಈ ಒಂದು ಸೋಲಾರ್ ಕಾನ್ಸೆಪ್ಟ್ ಅಂತಕ್ಕಂಥದ್ದನ್ನ ಎಷ್ಟರ ಮಟ್ಟಿಗೆ ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಅದರ ಮಾರ್ಕೆಟ್ ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ, ಸೊ ಇದನ್ನ ಕೊಡ್ತಕ್ಕಂಥ ಒಂದು ಎಸ್ಟಿಮೇಟ್ ಆಗಿರುತ್ತೆ. ಸೊ ಈ ಒಂದು ವರದಿಯ ಪ್ರಕಾರ ಗ್ಲೋಬಲ್ ಸೋಲಾರ್ ಕೆಪಾಸಿಟಿ ಅಂತಕ್ಕಂಥದ್ದು ಗ್ರೋತ್ ಆಗ್ತಾ ಇದೆ ಅಥವಾ ಬೆಳವಣಿಗೆ ಆಗ್ತಾ ಇದೆ. ಸೊ 2023ರಲ್ಲಿ 1418.97 ಗಿಗಾವ್ಯಾಟ್ಗೆ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಅಂಡ್ ಇಟ್ ಮೇ ರೀಚ್ 7203 ಗಿಗಾವ್ಯಾಟ್ಸ್ ಬೈ 2030. ಅಂದ್ರೆ 2030 ವೇಳೆಗೆ 7203 ಗಿಗಾವ್ಯಾಟ್ಸ್ಗೆ ಇದು ರೀಚ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಸೊ ಇದು ಮಾರ್ಕೆಟ್ ಸೈಜ್ ಆಫ್ ದಿ ಸೋಲಾರ್ ಅನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್ ಅಂದ್ರೆ ಈ ಒಂದು ಸೋಲಾರ್ಗೆ ಸಂಬಂಧಪಟ್ಟಂತೆ ಹೂಡಿಕೆ ಹೇಗಾಗ್ತಾ ಇದೆ ಪ್ರಪಂಚದ ಮಟ್ಟದಲ್ಲಿ, ಇನ್ವೆಸ್ಟ್ಮೆಂಟ್ ಹೇಗಾಗ್ತಾ ಇದೆ ಅಂತ ನಾವು ನೋಡೋದಾದ್ರೆ ಸೊ ಅದು ಕೂಡ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ 2018 ಅಲ್ಲಿ ಅದು $2.4 ಟ್ರಿಲಿಯನ್ ಇದ್ದಿದ್ದು ಸೊ ಈಗ 2024 ವೇಳೆಗೆ ಇದು $3.1 ಟ್ರಿಲಿಯನ್ ಗೆ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನಾವು ಬಳಕೆ ಮಾಡ್ತಕ್ಕಂಥ
ಎಲ್ಲ ರಿನ್ಯೂಬಲ್ ಸೋರ್ಸಸ್ ಆಫ್ ಎನರ್ಜಿ ಏನಿರುತ್ತೆ, ಸೊ ಅದರಲ್ಲಿ ಸೋಲಾರ್ ಎನರ್ಜಿ ಅಂತಕ್ಕಂಥದ್ದು ಹೈಯೆಸ್ಟ್ ಪರ್ಸೆಂಟೇಜ್ ಶೇರ್ ಅನ್ನ ಹೊಂದಿರುತ್ತೆ. ಸೊ ಇದು ಸೋಲಾರ್ ಅಂತಕ್ಕಂಥದ್ದು ರಿನ್ಯೂಬಲ್ ಎನರ್ಜಿಯಲ್ಲಿಯೇ ಲೀಡಿಂಗ್ ಆಗಿರ್ತಕ್ಕಂಥ ಒಂದು ಸೋರ್ಸ್ ಆಫ್ ಎನರ್ಜಿ ಆಗಿರುತ್ತೆ. ಸೊ ಟೋಟಲ್ ಪರ್ಸೆಂಟೇಜ್ ಅಲ್ಲಿ ಸೋಲಾರ್ ಎನರ್ಜಿ ಅಂತಕ್ಕಂಥದ್ದು 59% ಅಷ್ಟು ಹೂಡಿಕೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಕೂಡ ಒನ್ ಆಫ್ ದಿ ಗುಡ್ ಸೈನ್ಸ್ ಆಗಿ ನಾವಿಲ್ಲಿ ಇಂಡಿಕೇಟ್ ಮಾಡಬಹುದಾಗಿರುತ್ತೆ. ಸೊ ಮುಂದಿನ ವರದಿಯನ್ನ ನಾವು ವರ್ಲ್ಡ್ ಟೆಕ್ನಾಲಜಿ ರಿಪೋರ್ಟ್ ಅಂತ ಹೇಳ್ತೇವೆ, ಅಂದ್ರೆ ವಿಶ್ವ ತಂತ್ರಜ್ಞಾನ ವರದಿ ಅಂತ ಹೇಳ್ತೇವೆ. ಸೊ ತಂತ್ರಜ್ಞಾನ ಅಂದ್ರೆ ಸೊ ಈ ಒಂದು ಸೋಲಾರ್ ಎನರ್ಜಿ ಅಡಾಪ್ಷನ್ ಅಲ್ಲಿ ಸೊ ಯಾವ ರೀತಿಯ ಟೆಕ್ನಿಕಲ್ ಅಡ್ವಾನ್ಸ್ಮೆಂಟ್ಸ್ ಆಗ್ತಾ ಇದೆ ಅಂತಕ್ಕಂಥ ಒಂದು ವರದಿ ಆಗಿರುತ್ತೆ. ಸೊ ಈ ಒಂದು ವರದಿಯ ಪ್ರಕಾರ ಈ ಒಂದು ಸೋಲಾರ್ ಫೋಟೋ ವೋಲ್ಟಾಯಿಕ್ ಮಾಡ್ಯೂಲ್ ಎಫಿಷಿಯನ್ಸಿ ಏನಿದೆ, ಸೊ ಅದು ಹೈಯೆಸ್ಟ್ ರೆಕಾರ್ಡ್ ಅನ್ನ ರೀಚ್ ಆಗಿರುತ್ತೆ. ಅದರ ಅರ್ಥ ಏನು ಅಂದ್ರೆ ಸೊ ಎಷ್ಟು ಸೋಲಾರ್ ಪ್ಯಾನಲ್ಗಳಿಂದ ಎಷ್ಟು ಎನರ್ಜಿ ಹಿಂದೆ ಬರ್ತಾ ಇತ್ತು, ಅಷ್ಟೇ ಸೋಲಾರ್ ಪ್ಯಾನಲ್ಗಳಿಂದ ಈಗ ಇನ್ನೂ ಹೆಚ್ಚಿನ ಎನರ್ಜಿಯನ್ನ ಡೆವಲಪ್ ಮಾಡಬಹುದಾಗಿರುತ್ತೆ. ಸೊ ಅದರ ಅರ್ಥ ಏನು ಅಂದ್ರೆ ತಾಂತ್ರಿಕವಾಗಿ ಅವುಗಳನ್ನ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಸೊ ಇದರ ಎಫಿಷಿಯನ್ಸಿ ಎಷ್ಟಕ್ಕೆ ಇನ್ಕ್ರೀಸ್ ಆಗಿರುತ್ತೆ ಅಂದ್ರೆ 24.9% ಇದು ಇನ್ಕ್ರೀಸ್ ಆಗಿರುತ್ತೆ. ಸೊ ಅಂಡ್ ಕಾಸ್ಟ್ ಹ್ಯಾವ್ ಡ್ರಾಪ್ಡ್ ಸಿಗ್ನಿಫಿಕೆಂಟ್ಲಿ ಮೇಕಿಂಗ್ ಸೋಲಾರ್ ಎನರ್ಜಿ ಮೋರ್ ಅಫೋರ್ಡಬಲ್. ಸೊ ಮುಂಚೆ ಈ ಸೋಲಾರ್ ಎನರ್ಜಿ ಅಂತಕ್ಕಂಥದ್ದು ತುಂಬಾ ನಮಗೆ ಕಾಸ್ಟ್ ಸೇವಿಂಗ್ ಅಂತ ಕಾಣಿಸ್ತಾ ಇದ್ರು ಕೂಡ ಇನ್ಸ್ಟಾಲೇಷನ್ ಕಾಸ್ಟ್ ಬಹಳ ಇತ್ತು. ಸೊ ಆ ಒಂದು ಇನ್ಸ್ಟಾಲೇಷನ್ ಕಾಸ್ಟ್ ಕೂಡ ಈಗ ಬಹಳಷ್ಟು ಕಡಿಮೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇನ್ಸ್ಟಾಲೇಷನ್ ಕಾಸ್ಟ್ ಯಾವಾಗ ಕಡಿಮೆ ಆಗುತ್ತೆ ಅಂದ್ರೆ ಸೊ ಹೊಸ ತಂತ್ರಜ್ಞಾನಗಳ ಮುಖಾಂತರ ಅದರ ಪ್ರೈಸ್ ಅನ್ನ ಕಡಿಮೆ ಮಾಡ್ತಕ್ಕಂಥ ಪಾಸಿಬಿಲಿಟಿ ಇದ್ದಾಗ ಸೊ ಅದು ಪ್ರೈಸ್ ಟು ಓವರ್ ಆಲ್ ಕಾಸ್ಟ್ ಕಡಿಮೆ ಆಗ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಗ್ರೀನ್ ಹೈಡ್ರೋಜನ್ ರೆಡಿನೆಸ್ ಅಸೆಸ್ಮೆಂಟ್ ಇನ್ ದಿ ಆಫ್ರಿಕನ್ ಕಂಟ್ರೀಸ್, ಅಂದ್ರೆ ವಿಶೇಷವಾಗಿ ಆಫ್ರಿಕನ್ ದೇಶಗಳಲ್ಲಿ ಈ ಒಂದು ಹಸಿರು ಹೈಡ್ರೋಜನ್ ಸನ್ನದ್ಧತೆಯ ಮೌಲ್ಯಮಾಪನವನ್ನ ಇದರಲ್ಲಿ ಬಿಡುಗಡೆ ಮಾಡಿರ್ತಾರೆ. ಸೊ ಇದರ ಪ್ರಕಾರ ಗ್ರೀನ್ ಹೈಡ್ರೋಜನ್ ಈಸ್ ಹೈಲೈಟೆಡ್ ಆಸ್ ದಿ ವಯಬಲ್ ಆಲ್ಟರ್ನೇಟಿವ್ ಟು ಫಾಸಿಲ್ ಫ್ಯೂಯಲ್ ಸಪೋರ್ಟಿಂಗ್ ಆಫ್ರಿಕಾಸ್ ಟ್ರಾನ್ಸಿಷನ್ ಟು ಕ್ಲೀನ್ ಎನರ್ಜಿ. ಅಂದ್ರೆ ಈ ಆಫ್ರಿಕಾದಲ್ಲಿ ಕ್ಲೀನ್ ಎನರ್ಜಿ ಟ್ರಾನ್ಸಿಷನ್ ಅಂದ್ರೆ ಶುದ್ಧ ಶಕ್ತಿಯ ಪರಿವರ್ತನೆ ಏನಿದೆ, ಸೊ ಈ ಒಂದು ಪರಿವರ್ತನೆಗೆ ಸೋಲಾರ್ ಎನರ್ಜಿಗಿಂತ ಈ ಗ್ರೀನ್ ಹೈಡ್ರೋಜನ್ ಏನಿದೆ ಸೊ ಇದು ವಯಬಲ್ ಆಲ್ಟರ್ನೇಟಿವ್ ಅಂತ ಅಲ್ಲಿ ಪ್ರಿಡಿಕ್ಟ್ ಮಾಡಲಾಗ್ತಾ ಇದೆ. ಸೊ ಈ ಒಂದು ರಿನ್ಯೂಬಲ್ ಎನರ್ಜಿ ಸೋರ್ಸ್ ಅನ್ನ ನಾವು ತೆಗೆದುಕೊಂಡಾಗ ಫಾಸಿಲ್ ಫ್ಯೂಯಲ್ ಅನ್ನ ಕಡಿಮೆ ಮಾಡಬೇಕಾಗಿದ್ರೆ ಸೊ ಉತ್ತಮವಾಗಿ ನಾವು ಹಸಿರು ಜಲಜನಕವನ್ನ ಬಳಕೆ ಮಾಡಬಹುದು ಅಂತಕ್ಕಂಥ ಒಂದು ವರದಿಯನ್ನ ಆಫ್ರಿಕನ್ ದೇಶಗಳಲ್ಲಿ ಹಸಿರು ಹೈಡ್ರೋಜನ್ ಸನ್ನದ್ಧತೆಗೆ ಸಂಬಂಧಪಟ್ಟಂತೆ ಸೊ ಕೊಟ್ಟಿರ್ತಕ್ಕಂಥ ಒಂದು ಮೌಲ್ಯಮಾಪನವಾಗಿರುತ್ತೆ. ಸೊ ಇಷ್ಟು ಈ ಒಂದು ಸೋಲಾರ್ ಎನರ್ಜಿ ರಿಪೋರ್ಟ್ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 4. ಯಾವ ದೇಶದ ಬಾಹ್ಯಾಕಾಶ ಸಂಸ್ಥೆ ಜೊರಾಂಗ್ ರೋವರ್ ಅನ್ನು ಮಂಗಳ ಗ್ರಹಕ್ಕೆ ಕಳುಹಿಸಿತು? ಸೊ ವಿಚ್ ಕಂಟ್ರಿ ಸ್ಪೇಸ್ ಏಜೆನ್ಸಿ ಸೆಂಟ್ ದಿ ಜೊರಾಂಗ್ ರೋವರ್ ಟು ದ ಮಾರ್ಸ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಚೈನಾದವರು ಕಳಿಸಿರ್ತಕ್ಕಂಥ ಒಂದು ರೋವರ್ ಆಗಿರುತ್ತೆ. ಸೊ ಈ ಒಂದು ರೋವರ್ ಬಗ್ಗೆ ನಾವು ಪ್ರಶ್ನೆಯನ್ನ ಯಾಕೆ ಕೊಟ್ಟಿದ್ದೇವೆ ಅಂದ್ರೆ ಸೊ ಈ ಒಂದು ರೋವರ್ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿಯ ಪ್ರಕಾರ ಮಂಗಳ ಗ್ರಹದಲ್ಲಿ 3.42 ಬಿಲಿಯನ್ ವರ್ಷಗಳ ಹಿಂದೆ ಓಷನ್ ಇತ್ತು ಅಂತಕ್ಕಂಥ ಒಂದು ವರದಿಯನ್ನ ಸೊ ಈ ಒಂದು ರೋವರ್ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಪಾಯಿಂಟ್ ನಲ್ಲಿ ಇದು ಮಂಗಳ ಗ್ರಹವಾಗಿರುತ್ತೆ. ಸೊ ಈ ಪಾಯಿಂಟ್ ನಲ್ಲಿ ಜೊರಾಂಗ್ ರೋವರ್ ಅನ್ನ ಲಾಂಚ್ ಪ್ಲೇಸ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಕೊಟ್ಟಿರ್ತಕ್ಕಂಥ ವರದಿಯ ಪ್ರಕಾರ ಸೊ ಈ ಒಂದು ರಿಸರ್ಚ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಭಾಗದಲ್ಲಿ ಉಟೋಪಿಯನ್ ಬೇಸಿನ್ ಅಂತ ನಾವೇನು ಹೇಳ್ತೇವೆ, ಸೊ ಇದು ಕೂಡ ಮಂಗಳ ಗ್ರಹದ ಪಿಕ್ಚರ್ ಆಗಿರುತ್ತೆ. ಸೊ ಉಟೋಪಿಯನ್ ಬೇಸಿನ್ ಏನಿರುತ್ತೆ ಸೊ ಈ ಭಾಗದಲ್ಲಿ ಓಷನ್ ಇತ್ತು ಅಂತಕ್ಕಂಥ ಒಂದು ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಜೊರಾಂಗ್ ರೋವರ್ ಅಂತ ಕರಿತೇವೆ. ಇದು ಚೈನಾ ಬಾಹ್ಯಾಕಾಶ ಸಂಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ರೋವರ್ ಆಗಿರುತ್ತೆ. ಸೊ ಇದು ಮಾರ್ಸ್ ಅಲ್ಲಿ ಏನ್ಷಿಯಂಟ್ ಓಷನ್ ಅಂದ್ರೆ ಪುರಾತನವಾಗಿರ್ತಕ್ಕಂಥ ಒಂದು ಓಷನ್ ಇತ್ತು ಅಂತಕ್ಕಂಥ ಒಂದು ಮಾಹಿತಿಯನ್ನ ಈಗ ನೀಡಲಾಗಿರುತ್ತೆ. ಆ ಓಷನ್ 3.42 ಬಿಲಿಯನ್ ವರ್ಷಗಳ ಹಿಂದೆ ರಚನೆಗೊಂಡಿತ್ತು ಅಥವಾ ಇತ್ತು ಅಂತಕ್ಕಂಥ ಒಂದು ಮಾಹಿತಿಯನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಎಲ್ಲಿ ಇದನ್ನ ಡೆವಲಪ್ ಮಾಡಿರ್ತಾರೆ ಅಥವಾ ಎಲ್ಲಿ ಇದನ್ನ ಫೈಂಡ್ ಔಟ್ ಮಾಡಿರ್ತಾರೆ ಅಂದ್ರೆ ಉಟೋಪಿಯಾ ಪ್ಲಾನಿಟಿಯಾದಲ್ಲಿ ಇದನ್ನ ಡೆವಲಪ್ ಮಾಡಿರ್ತಾರೆ. ಅ ಲಾರ್ಜ್ ಪ್ಲೇನ್ ಇನ್ ಮಾರ್ಸಸ್ ನಾರ್ದರ್ನ್ ಹೆಮಿಸ್ಫಿಯರ್ ಅಂದ್ರೆ ಮಂಗಳ ಗ್ರಹದ ನಾರ್ದರ್ನ್ ಹೆಮಿಸ್ಫಿಯರ್ ಅಥವಾ ಉತ್ತರ ಗೋಳಾರ್ಧದಲ್ಲಿ ಇರ್ತಕ್ಕಂಥ ಒಂದು ಉಟೋಪಿಯನ್ ಪ್ಲಾನಿಟಿಯಾ ಏನಿರುತ್ತೆ ಸೊ ಈ ಭಾಗದಲ್ಲಿ ಓಷನ್ ಇತ್ತು ಅಂತಕ್ಕಂಥ ಒಂದು ಕುರುಹುಗಳು ಈಗ ಸಿಕ್ಕಿರುತ್ತೆ. ಸೊ ಯಾಕೆ ಇಲ್ಲಿ ಓಷನ್ ಇದೆ, ಯಾವ ಒಂದು ಪಾಯಿಂಟ್ಸ್ ನ ಆಧಾರದ ಮೇಲೆ ಇಲ್ಲಿ ಓಷನ್ಸ್ ಇದೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಇಲ್ಲಿ ಹೇಳಲಾಗ್ತಾ ಇದೆ ಅಂದ್ರೆ ಸೊ ಕೆಲವೊಂದು ಫೀಚರ್ಸ್ ಅಥವಾ ಗುಣಲಕ್ಷಣಗಳನ್ನ ಇಲ್ಲಿ ಐಡೆಂಟಿಫೈ ಮಾಡಿರ್ತಾರೆ. ಸೊ ಅದರಲ್ಲಿ ಮುಖ್ಯವಾಗಿ ಟ್ರಫ್ಸ್ ಅಂತ ಹೇಳ್ತೇವೆ. ಟ್ರಫ್ಸ್ ಅಂದ್ರೆ ಈ ಒಂದು ಹಳ್ಳಗಳ ರೀತಿಯ ಫಾರ್ಮೇಶನ್ ಆಗಿರ್ತಕ್ಕಂಥದ್ದು. ಅದಾದ್ಮೇಲೆ ಸೆಡಿಮೆಂಟ್ ಚಾನಲ್ಸ್ ಅಂತ ಹೇಳ್ತೇವೆ, ಅಂದ್ರೆ ನೀರು ಹರಿದಾಗ ಅದು ಸಂಚಯ ಏನ್ಗೊಳ್ಳುತ್ತೆ ಸೊ ಆ
ರೀತಿಯ ಕಾಲುವೆಗಳು ರಚನೆಗೊಂಡಿರ್ತಕ್ಕಂಥದ್ದು, ಅದಾದ್ಮೇಲೆ ಮಡ್ ವಾಲ್ಕ್ಯಾನೋ ಫಾರ್ಮೇಶನ್ ಆಗಿರ್ತಕ್ಕಂಥದ್ದು. ಸೊ ಇವೆಲ್ಲ ಅಲ್ಲಿ ಏನ್ಷಿಯಂಟ್ ಓಷನ್ ಇತ್ತು ಅಂತಕ್ಕಂಥ ಒಂದು ಸಿಗ್ನಲ್ಸ್ ಅನ್ನ ಕೊಡ್ತಕ್ಕಂಥ ಒಂದು ಸಿಂಬಲ್ಸ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಏನಿದರ ಸಿಗ್ನಿಫಿಕೆನ್ಸ್ ಅಥವಾ ಇದರ ಮಹತ್ವ ಏನು ಅಂತ ನಾವು ನೋಡೋದಾದ್ರೆ, ಸೊ ಈ ಮಂಗಳ ಗ್ರಹ ಅಂತಕ್ಕಂಥದ್ದು ಮೈಕ್ರೋಬಿಯಲ್ ಲೈಫ್ ಅಂದ್ರೆ ಸೂಕ್ಷ್ಮ ಜೀವಿಗಳ ಉಗಮಕ್ಕೆ ಅದು ಸಪೋರ್ಟ್ ಮಾಡ್ತಾ ಇತ್ತು ಅಂತ ಹೇಳ್ಬೋದಾಗಿರುತ್ತೆ. ಬಿಕಾಸ್ ಎಲ್ಲಿ ನೀರಿನ ಒಂದು ಸೋರ್ಸ್ ಇರುತ್ತೆ ಅಥವಾ ಮೂಲ ಇರುತ್ತೆ, ಸೊ ಅಲ್ಲಿ ಪ್ರಪ್ರಥಮವಾಗಿ ಡೆವಲಪ್ ಆಗ್ತಕ್ಕಂಥ ಜೀವಿಗಳು ಸೂಕ್ಷ್ಮ ಜೀವಿಗಳಾಗಿರುತ್ತೆ. ಸೊ ಆ ಜೀವಿಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಪ್ರೋಕ್ಯಾರಿಯೋಟಿಕ್ಸ್ ಅಂತ ಕರಿತೇವೆ. ಸೊ ಇದು ಕ್ರಮೇಣವಾಗಿ ಡೆವಲಪ್ ಆಗ್ತಾ ಆಗ್ತಾ ಯೂಕ್ಯಾರಿಟಿಕ್ ಅಂದ್ರೆ ದೊಡ್ಡ ರೀತಿಯ ಜೀವಿಗಳಾಗಿ ಕನ್ವರ್ಟ್ ಆಗುತ್ತೆ. ಸೊ ನಮ್ಮ ಭೂಮಿಯ ಮೇಲೂ ಕೂಡ ಈ ಒಂದು ಪ್ರಾಣಿಗಳ ಉಗಮ ಆಗಿರ್ತಕ್ಕಂಥದ್ದು ಸೊ ಇದೇ ಕಾನ್ಸೆಪ್ಟ್ ನ ಆಧಾರದ ಮೇಲೆ ಆಗಿರುವುದರಿಂದ ಸೊ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅನ್ನ ಅದು ಒಂದು ಸಮಯದಲ್ಲಿ ಸಪೋರ್ಟ್ ಮಾಡಿತ್ತು ಅಂತಕ್ಕಂಥ ಒಂದು ಪ್ರಾಮುಖ್ಯತೆಯನ್ನ ಸೊ ಈ ಒಂದು ಡಿಸ್ಕವರಿಯ ಮುಖಾಂತರ ನಾವು ತಿಳ್ಕೊಳ್ಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಚೈನೀಸ್ ಜುರಾಂಗ್ ರೋವರ್ ಬಗ್ಗೆ ನಾವು ಈಗ ಬೇಸಿಕ್ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಸೊ ದಿಸ್ ಇಸ್ ಅ ಪಾರ್ಟ್ ಆಫ್ ಚೈನಾಸ್ ತಿಯಾನ್ವೆನ್ 1 ಮಿಷನ್ ಟು ಮಾರ್ಸ್. ಅಂದ್ರೆ ಮಾರ್ಸ್ಗೆ ಅವರು ಮಾಡಿರ್ತಕ್ಕಂಥ ತಿಯಾನ್ವೆನ್ 1 ಮಿಷನ್ ಏನಿರುತ್ತೆ, ಸೊ ಅದರ ಭಾಗವಾಗಿ ಈ ಒಂದು ರೋವರ್ ಅನ್ನ ಅದರ ಜೊತೆಯಲ್ಲಿ ಲಾಂಚ್ ಮಾಡಿರ್ತಾರೆ. ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂಥ ವರ್ಷ 2021 ಅಲ್ಲಿ ಲಾಂಚ್ ಮಾಡಿರ್ತಾರೆ. ಸೊ ಇದು ಎಲ್ಲೋಗಿ ಲ್ಯಾಂಡ್ ಆಗಿರುತ್ತೆ ಅಂದ್ರೆ ಉಟೋಪಿಯನ್ ಪ್ಲಾನಿಶಿಯಾದಲ್ಲಿ ಲ್ಯಾಂಡ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಶಾರ್ಟ್ ನ್ಯೂಸ್. ಇದರಲ್ಲಿ ಸೊ ಆಸ್ಟ್ರೇಲಿಯಾ ಟು ಬ್ಯಾನ್ ಸೋಷಿಯಲ್ ಮೀಡಿಯಾ ಫಾರ್ ಸ್ಟೂಡೆಂಟ್ಸ್ ಅಂಡರ್ 16 ಅಂದ್ರೆ 16 ವರ್ಷದ ಒಳಗಡೆ ಇರತಕ್ಕಂಥ ಮಕ್ಕಳಿಗೆ ಆಸ್ಟ್ರೇಲಿಯಾದವರು ಸೋಷಿಯಲ್ ಮೀಡಿಯಾವನ್ನ ಬ್ಯಾನ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದಾರೆ. ಸೊ ಇಟ್ ಇಸ್ ಅ ವೆರಿ ಗುಡ್ ಮೂವ್ ಆಗಿರುತ್ತೆ. ಸೊ ಇದು ಮೆಟಾ, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್, ಟಿಕ್ ಟಾಕ್, ಎಕ್ಸ್, ಇದು ಟ್ವಿಟರ್, ಯೂಟ್ಯೂಬ್ ಎಲ್ಲವನ್ನ ಕೂಡ 16 ಇಯರ್ಗೆ ಬ್ಯಾನ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಮೇಜರ್ ಟ್ರೈ ಸರ್ವಿಸ್ ಮಿಲಿಟರಿ ಎಕ್ಸರ್ಸೈಸ್ ಪೂರ್ವಿ ಪ್ರಹಾರ್. ಸೊ ಪೂರ್ವಿ ಪ್ರಹಾರ್ ಅಂತಕ್ಕಂಥ ಒಂದು ಮಿಲಿಟರಿ ವ್ಯಾಯಾಮ ಅಥವಾ ಅಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಟ್ರೈ ಸರ್ವಿಸ್ ಅಂತ ಹೇಳ್ತಾ ಇದ್ದಾರೆ. ಅದರ ಅರ್ಥ ಏನು ಅಂದ್ರೆ ಎಲ್ಲಾ 3 ಸೇವೆಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಎಕ್ಸರ್ಸೈಸ್ ಇದಾಗಿರುತ್ತೆ. ಸೊ ಈ ಒಂದು ಎಕ್ಸರ್ಸೈಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಪೂರ್ವಿ ಪ್ರಹಾರ್ ಅಂತ ಕರಿತೇವೆ. ಸೊ ಇದರಲ್ಲಿ ಇಂಡಿಯನ್ ಆರ್ಮಿ, ಭಾರತದ ಸೇನೆ, ನೇವಿ ನಮ್ಮ ನೌಕಾ, ಮತ್ತೆ ನಮ್ಮ ಏರ್ ಫೋರ್ಸ್ ಅಥವಾ ವಾಯುಪಡೆ ಏನಿರುತ್ತೆ, ಸೊ ಇವರು 3 ಕೂಡ 10 ದಿನಗಳ ಕಾಲ ಮಾಡ್ತಕ್ಕಂಥ ಒಂದು ಅಭ್ಯಾಸವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಏನಿದರ ಉದ್ದೇಶ ಅಂದ್ರೆ ಟು ಟೆಸ್ಟ್ ದಿ ಸಿನರ್ಜಿ ಅಂದ್ರೆ ಈ 3 ಯೂನಿಟ್ಗಳೇನಿರ್ತವೆ ಸೊ ಅವುಗಳ ಮಧ್ಯ ಒಂದು ಸಹಕಾರ ಹೇಗಿದೆ ಅನ್ನೋದನ್ನ ಪರೀಕ್ಷೆ ಮಾಡ್ತಕ್ಕಂಥದ್ದು. ಸೊ ಅದಾದ್ಮೇಲೆ ಸ್ಟ್ರೆಂಥನ್ ಆಪರೇಷನಲ್ ಪ್ರಿಪೇರ್ಡ್ನೆಸ್ ಅಂದ್ರೆ ಆ ಒಂದು ಕಾರ್ಯಾಚರಣೆಗಳಿಗೆ ಸನ್ನದ್ಧತೆಯನ್ನ ಪರೀಕ್ಷೆ ಮಾಡ್ಕೊಳ್ತಕ್ಕಂಥದ್ದು. ಅದಾದ್ಮೇಲೆ ಡಿಫೆನ್ಸ್ ಪೋಸ್ಚರ್ಗಳೇನಿರ್ತವೆ ಸೊ ಅದನ್ನ ವೃದ್ಧಿ ಮಾಡ್ತಕ್ಕಂಥದ್ದು ಈ ಒಂದು ಅಭ್ಯಾಸದ ಉದ್ದೇಶವಾಗಿರುತ್ತೆ. ಸೊ ನ್ಯಾಷನಲ್ ಎಜುಕೇಶನ್ ಡೇ ಅಥವಾ ರಾಷ್ಟ್ರೀಯ ಶಿಕ್ಷಣ ದಿನ, ಸೊ ಈ ಒಂದು ಶಿಕ್ಷಣ ದಿನವನ್ನ ಪ್ರತಿ ವರ್ಷ ನವೆಂಬರ್ 11ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ದಿನಾಂಕದ ಒಂದು ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವ ಏನು ಅಂದ್ರೆ ಇಟ್ ಇಸ್ ದಿ ಬರ್ತ್ ಆನಿವರ್ಸರಿ ಆಫ್ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ಸೊ ಈ ವಾಸ್ ದಿ ಫಸ್ಟ್ ಎಜುಕೇಶನ್ ಮಿನಿಸ್ಟರ್ ಆಫ್ ದಿ ಇಂಡಿಪೆಂಡೆಂಟ್ ಇಂಡಿಯಾ. ಅಂದ್ರೆ ಭಾರತ ದೇಶಕ್ಕೆ ಸ್ವತಂತ್ರ ಬಂದಾಗ ಮೊಟ್ಟ ಮೊದಲ ಶಿಕ್ಷಣ ಸಚಿವರಾಗಿದ್ದಂತಹ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ರವರ ಜನ್ಮ ದಿನದ ಗೌರವಾರ್ಥಕವಾಗಿ ನಮ್ಮ ಭಾರತ ದೇಶದಲ್ಲಿ ನವೆಂಬರ್ 1ನೇ ತಾರೀಕನ್ನ ರಾಷ್ಟ್ರೀಯ ಶಿಕ್ಷಣ ದಿನವಾಗಿ ಆಚರಣೆ ಮಾಡಲಾಗುತ್ತೆ. ಹಾಗಿದ್ರೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಇವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಸೊ ಇವರು ಇಂಡಿಯನ್ ಸ್ಕಾಲರ್ ಆಗಿರ್ತಾರೆ ಮತ್ತೆ ಫ್ರೀಡಮ್ ಫೈಟರ್ ಕೂಡ ಆಗಿರ್ತಾರೆ. ಅಂದ್ರೆ ಇವರೊಬ್ರು ವಿದ್ವಾಂಸರಾಗಿರ್ತಾರೆ. ಅದ್ರ ಜೊತೆಗೆ ಸ್ವತಂತ್ರ ಹೋರಾಟದಲ್ಲೂ ಕೂಡ ತಮ್ಮ ಕೊಡುಗೆಯನ್ನ ಕೊಟ್ಟಿರ್ತಾರೆ. ಸೊ ಇಸ್ ದ ಫಸ್ಟ್ ಎಜುಕೇಶನ್ ಮಿನಿಸ್ಟರ್ ಇನ್ ದಿ ಇಂಡಿಪೆಂಡೆಂಟ್ ಇಂಡಿಯಾ. ಭಾರತ ದೇಶಕ್ಕೆ ಸ್ವತಂತ್ರ ಬಂದಾಗ ಮೊಟ್ಟ ಮೊದಲ ಶಿಕ್ಷಣ ಸಚಿವರಾಗಿ ಅವರು ಸೇವೆಯನ್ನ ಸಲ್ಲಿಸಿರ್ತಾರೆ. ಸೊ ಅವರ ಜನನ ಆಗಿರ್ತಕ್ಕಂಥದ್ದು ನವೆಂಬರ್ 11, 1888 ಅವರ ಜನನ ಆಗುತ್ತೆ. ಸೊ ಎಲ್ಲಿ ಜನನ ಆಗುತ್ತೆ ಅಂದ್ರೆ ಮೆಕ್ಕಾದಲ್ಲಿ ಅವರ ಜನನ ಆಗುತ್ತೆ. ಸೊ ಭಾರತ ದೇಶದಲ್ಲ. ಸೊ ಅಂಡ್ ಈ ಪ್ಲೇಡ್ ಅ ಕ್ರೂಷಿಯಲ್ ರೋಲ್ ಇನ್ ಶೇಪಿಂಗ್ ಇಂಡಿಯಾಸ್ ಎಜುಕೇಶನ್ ಸಿಸ್ಟಮ್. ಅಂದ್ರೆ ಭಾರತ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನ ಒಂದು ಕಾರ್ಯರೂಪಕ್ಕೆ ತರಲಿಕ್ಕೆ ಅಥವಾ ಒಂದು ಸ್ಟ್ರಕ್ಚರ್ಡ್ ಮ್ಯಾನರ್ ಆಗಿ ಮಾಡಲಿಕ್ಕೆ ಸೊ ಇವರು ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಯಾವ ರೀತಿಯ ಕಾಂಟ್ರಿಬ್ಯೂಷನ್ಸ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ, ಸೊ ಇವರು ಅನೇಕ ಒಂದು ಸಿಸ್ಟಮ್ಸ್ ಗಳನ್ನ ಡೆವಲಪ್ ಮಾಡಿರ್ತಾರೆ ಅಥವಾ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ಅದರಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥದ್ದನ್ನ ನಾವು UGC ಅಂತ ಹೇಳ್ತೇವೆ
ಅಥವಾ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಅಂತ ಹೇಳ್ತೇವೆ. ಸೊ ಇದು ಈಗ ಪ್ರಸ್ತುತವಾಗೂ ಇದು ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್ AICTE ಅಂತ ಹೇಳ್ತೇವೆ, ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ. ಸೊ ಇದು ಈಗ ಕೂಡ ಪ್ರಸ್ತುತವಾಗಿ ಕಾರ್ಯನಿರ್ವಹಿಸ್ತಾ ಇರುತ್ತೆ. ಸೊ ಇದನ್ನು ಕೂಡ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥ ಕ್ರೆಡಿಟ್ಸ್ ಅನ್ನ ನಾವು ಇವರಿಗೆ ಕೊಡಬೇಕಾಗಿರುತ್ತೆ. ಸೊ ಅದ್ರ ಜೊತೆಗೆ ಫಸ್ಟ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂದ್ರೆ ಮೊಟ್ಟ ಮೊದಲ IIT ಅನ್ನ ಖಾರಗ್ಪುರ್ನಲ್ಲಿ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಇವರು ಕೂಡ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ ಸೊ ನಾವು ಸ್ಮರಿಸಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ he was instrumental in founding Jamia Millia Islamic in Aligarh and later relocated it to New Delhi. ಅಂದ್ರೆ ಈ ಒಂದು ಅಲಿಗರ್ನಲ್ಲಿ ಜಾಮಿಯಾ ಮಿಲಿಯಾ ಇಸ್ಲಾಮಿಯವನ್ನ ಸ್ಥಾಪಿಸುವಲ್ಲಿ ಇವರು ಪ್ರಮುಖ ಪಾತ್ರವನ್ನು ವಹಿಸಿರ್ತಾರೆ. ಸೊ ನಂತರದ ದಿನಗಳಲ್ಲಿ ಅದನ್ನ ನವದೆಹಲಿಗೆ ಸ್ಥಳಾಂತರ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಈ ಫೋಕಸ್ಡ್ ಆನ್ ಪ್ರಮೋಟಿಂಗ್ ಅಡಲ್ಟ್ ಲಿಟ್ರಸಿ ಅಂದ್ರೆ ಆ ಕಾಲದಲ್ಲಿ ಸ್ವತಂತ್ರದ ನಂತರ ಸೊ ಭಾರತ ದೇಶದಲ್ಲಿ ಶಿಕ್ಷಣ ಅಂತಕ್ಕಂಥದ್ದು ಬಹಳ ಕಡಿಮೆ ಇತ್ತು. ಸೊ ಅದರಿಂದ ವಯಸ್ಕರ ಶಿಕ್ಷಣವನ್ನ ಕೂಡ ಉತ್ತೇಜನ ಮಾಡುವಲ್ಲಿ ಸೊ ಇವರು ತಮ್ಮ ಕೊಡುಗೆಗಳನ್ನ ಕೊಟ್ಟಿರ್ತಾರೆ. ಸೊ ಎನ್ಶೂರಿಂಗ್ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಫಾರ್ ಚಿಲ್ಡ್ರನ್ ಅಪ್ ಟು ದಿ ಏಜ್ ಆಫ್ 14 ಅಂದ್ರೆ 14 ವರ್ಷದವರೆಗಿನ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಖಚಿತಪಡಿಸಿಕೊಳ್ಳುವಲ್ಲಿ ಇವರು ಸೊ ಯೂನಿವರ್ಸಿಟಿ ಪ್ರೈಮರಿ ಎಜುಕೇಶನ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಅಂದ್ರೆ ಸಾರ್ವತ್ರಿಕ ಪ್ರಾಥಮಿಕ ಶಿಕ್ಷಣವನ್ನ ವಿಸ್ತರಿಸಲಿಕ್ಕೆ ಸೊ ಇವರು ಕೊಡುಗೆಗಳನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಇವರ ಒಂದು ಪರಂಪರೆ ಅಥವಾ ಲೆಗೆಸಿಯನ್ನ ನಾವು ನೋಡೋದಾದ್ರೆ ಸೊ ಇವರಿಗೆ ಇಂಡಿಯಾಸ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಅಂದ್ರೆ ಭಾರತ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿರ್ತಕ್ಕಂಥ ಭಾರತ ರತ್ನವನ್ನ ಪೋಸ್ಟ್ ಥಾಮಸ್ಲಿ ಅಂದ್ರೆ ಅವರ ನಿಧನದ ನಂತರ 1992ರಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಒನ್ ಮೋರ್ ಅಪ್ಡೇಟ್. ಫಿಫ್ತ್ ಆಫ್ NHPC ಮತ್ತೆ NHPC ಮತ್ತೆ NTPC ಸೊ ಎರಡರ ಒಂದು ಸಂಸ್ಥಾಪನಾ ದಿನವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಸೊ ಯಾವಾಗ ಇದನ್ನ ಆಚರಣೆ ಮಾಡ್ತಾ ಇದ್ದಾರೆ ಅಂದ್ರೆ ಸೊ ದಿಸ್ ಇಸ್ ನವೆಂಬರ್ 9th ಎವ್ರಿ ಇಯರ್. ಸೊ ಪ್ರತಿ ವರ್ಷ ಸೊ ನವೆಂಬರ್ 9ನೇ ತಾರೀಕು ಮಾಡಲಾಗುತ್ತೆ. ಸೊ ಇದು 5th ರೈಸಿಂಗ್ ಡೇ ಆಗಿರುತ್ತೆ. ಸೊ NHPC ಅಂದ್ರೆ ನ್ಯಾಷನಲ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಕಾರ್ಪೊರೇಷನ್ ಅಂತ ಹೇಳ್ತೇವೆ. ಸೊ NTPC ಅಂದ್ರೆ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಅಂತ ಹೇಳ್ತೇವೆ. ಸೊ ನವೆಂಬರ್ 9ನೇ ತಾರೀಕು ರೈಸಿಂಗ್ ಡೇ ಅನ್ನ ಆಚರಣೆ ಮಾಡ್ತಾರೆ. ಸೊ NHPC ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1975 ಅಲ್ಲಿ ನವೆಂಬರ್ 7ನೇ ತಾರೀಕು ಇದನ್ನ ಸ್ಥಾಪನೆ ಮಾಡ್ತಾರೆ. ಸೊ ಇದು ಹೈಡ್ರೋ ಪವರ್ ಜನರೇಷನ್ ಅಂದ್ರೆ ಜಲವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಯೂನಿಟ್ ಆಗಿರುತ್ತೆ. ಸೊ ಇದುವರೆಗೂ ಇದರ ಇನ್ಸ್ಟಾಲೇಷನ್ ಕೆಪಾಸಿಟಿ ಎಷ್ಟಿರುತ್ತೆ ಅಂದ್ರೆ 7000 ಮೆಗಾವ್ಯಾಟ್ಸ್ ಅಷ್ಟು ಹೈಡ್ರೋ ಎಲೆಕ್ಟ್ರಿಸಿಟಿಯನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಇನ್ಸ್ಟಾಲ್ ಕೆಪಾಸಿಟಿಯನ್ನ ಇದು ಹೊಂದಿರುತ್ತೆ. ಸೊ ಅದ್ರ ಜೊತೆಗೆ ವೆರಿ ರೀಸೆಂಟ್ಲಿ 2024ರಲ್ಲಿ ಸೊ ಈ ಒಂದು ಕಂಪನಿಗೆ ನವರತ್ನ ಕಂಪನಿ ಸ್ಟೇಟಸ್ ಅನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ NTPC ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ನವೆಂಬರ್ 7, 1975 ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಇದರ ಒಂದು ಫೋಕಸ್ಡ್ ಏರಿಯಾಸ್ ಏನು ಅಂದ್ರೆ ಇಂಟಗ್ರೇಟೆಡ್ ಪವರ್ ಯುಟಿಲಿಟಿ ಅಂದ್ರೆ ಇದರಲ್ಲಿ ಥರ್ಮಲ್ ಆಗಿರ್ಬೋದು ಅಂದ್ರೆ ಉಷ್ಣ ವಿದ್ಯುತ್ ಆಗಿರ್ಬೋದು ಅಂದ್ರೆ ಕಲ್ಲಿದ್ದಲಿನ ವಿದ್ಯುತ್ ಆಗಿರ್ಬೋದು, ಹೈಡ್ರೋ ಜಲ ವಿದ್ಯುತ್ ಆಗಿರ್ಬೋದು, ಮತ್ತೆ ರೀಸೆಂಟ್ಲಿ ಇವರು ರಿನ್ಯೂಬಲ್ ಎನರ್ಜಿಯಲ್ಲೂ ಕೂಡ ತಮ್ಮ ವಿಂಗ್ಸ್ ಅನ್ನ ಸ್ಪ್ರೆಡ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ಇದನ್ನ ನಾವು ಇಂಟಿಗ್ರೇಟೆಡ್ ಪವರ್ ಯುಟಿಲಿಟಿ ಅಂತ ಹೇಳ್ತೇವೆ. ಬಿಕಾಸ್ ಒನ್ ಸೋರ್ಸ್ ಇಂದ ಇವರು ವಿದ್ಯುತ್ ಅನ್ನ ಡೆವಲಪ್ ಮಾಡ್ತಾ ಇಲ್ಲ. ಸೊ ಬೇರೆ ಬೇರೆ ಸೋರ್ಸಸ್ ಗಳಿಂದ ಅಥವಾ ಮೂಲಗಳಿಂದ ವಿದ್ಯುತ್ ಅನ್ನ ತಯಾರಿ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವು ಒನ್ ಆಫ್ ದಿ ಲಾರ್ಜೆಸ್ಟ್ ಪವರ್ ಕಂಪನೀಸ್ ಇನ್ ಇಂಡಿಯಾ ಅಂತ ಹೇಳ್ಬೋದಾಗಿರುತ್ತೆ. ಸೊ ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟಂತೆ ಭಾರತ ದೇಶದಲ್ಲಿ ಅತ್ಯಂತ ದೊಡ್ಡ ಕಂಪನಿಗಳಲ್ಲಿ ಇದು ಕೂಡ ಒಂದಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವರ್ಲ್ಡ್ ಇಮ್ಯುನೈಸೇಷನ್ ಡೇ ಅಥವಾ ವಿಶ್ವ ರೋಗ ನಿರೋಧಕ ದಿನ. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ನವೆಂಬರ್ 10ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ದಿನವನ್ನ WHO 2012ರಲ್ಲಿ ಇನಿಷಿಯೇಟಿವ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವು ಗ್ಲೋಬಲ್ ವ್ಯಾಕ್ಸಿನ್ ಸೇಫ್ಟಿ ಇನಿಷಿಯೇಟಿವ್ ಪಾರ್ಟ್ ನಾಗಿ ನಾವು ಇದನ್ನ ಆಚರಣೆ ಮಾಡ್ತೇವೆ. ಸೊ ಏನಕ್ಕೆ ಮಾಡ್ತಾರೆ? ವ್ಯಾಕ್ಸಿನೇಷನ್ಗಳ ಒಂದು ಪ್ರಾಮುಖ್ಯತೆಯನ್ನ ಜನರಿಗೆ ತಿಳಿಸ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ವ್ಯಾಕ್ಸಿನ್ಸ್ ವರ್ಕ್ ಫಾರ್ ಆಲ್, ಪ್ರೊಟೆಕ್ಟಿಂಗ್ ಕಮ್ಯುನಿಟೀಸ್ ಅಂಡ್ ಬಿಲ್ಡಿಂಗ್ ಹೆಲ್ತ್ ಈಕ್ವಿಟಿ ಅಂತಕ್ಕಂಥದ್ದು. ಅಂದ್ರೆ ಎಲ್ಲರಿಗೂ ಲಸಿಕೆಗಳು, ಅದಾದ್ಮೇಲೆ ಸಮುದಾಯಗಳನ್ನು ರಕ್ಷಿಸುವುದು ಮತ್ತೆ ಆರೋಗ್ಯದ ಈಕ್ವಿಟಿಯನ್ನು ನಿರ್ಮಿಸುವುದು ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ಇದರ ಹಿಸ್ಟರಿ
3 ನಾವು ನೋಡೋದಾದ್ರೆ ಇಟ್ ಕಮಾಮರೇಟ್ಸ್ ದಿ ಆನಿವರ್ಸರಿ ಆಫ್ ದಿ ಲಾಂಚ್ ಆಫ್ ದಿ ಎಕ್ಸ್ಪ್ಯಾಂಡೆಡ್ ಪ್ರೋಗ್ರಾಮ್ ಆನ್ ದಿ ಇಮ್ಯುನೈಸೇಷನ್ ಬೈ WHO ಇನ್ 1974 ಅಂದರೆ 1974ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಒಂದು ಕಾರ್ಯಕ್ರಮವನ್ನು ಲಾಂಚ್ ಮಾಡುತ್ತೆ. ಆ ಒಂದು ಕಾರ್ಯಕ್ರಮವನ್ನು ನಾವು ಇಮ್ಯುನೈಸೇಷನ್ ಮೇಲೆ ವಿಸ್ತರಿಸಿದ ಕಾರ್ಯಕ್ರಮ ಅಂತ ಹೇಳ್ತೇವೆ. ಸೊ ಅದನ್ನ ಪ್ರಾರಂಭ ಮಾಡಿರ್ತಕ್ಕಂಥ ವಾರ್ಷಿಕೋತ್ಸವದ ಸಲುವಾಗಿ ಸೊ ಈ ದಿನವನ್ನ ನಾವು ಆಚರಣೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ವರ್ಲ್ಡ್ ಸೈನ್ಸ್ ಡೇ ಫಾರ್ ಪೀಸ್ ಅಂಡ್ ಡೆವಲಪ್ಮೆಂಟ್ ಅಂದ್ರೆ ಶಾಂತಿ ಮತ್ತು ಅಭಿವೃದ್ಧಿಗಾಗಿ ವಿಶ್ವ ವಿಜ್ಞಾನ ದಿನ. ಈ ದಿನವನ್ನ ನಾವು ನವೆಂಬರ್ 10ನೇ ತಾರೀಕು ಆಚರಣೆ ಮಾಡ್ತೇವೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ವೈ ಸೈನ್ಸ್ ಮ್ಯಾಟರ್ಸ್, ಎಂಗೇಜಿಂಗ್ ಮೈಂಡ್ಸ್ ಮತ್ತೆ ಎಂಪವರಿಂಗ್ ಫ್ಯೂಚರ್ಸ್ ಅಂತಕ್ಕಂಥದ್ದು ಈ ವರ್ಷದ ಒಂದು ಥೀಮ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ನ್ಯಾಷನಲ್ ಕ್ಯಾನ್ಸರ್ ಅವೇರ್ನೆಸ್ ಡೇ ಅಥವಾ ರಾಷ್ಟ್ರೀಯ ಕ್ಯಾನ್ಸರ್ ಜಾಗೃತಿ ದಿನ. ಸೊ ಈ ದಿನವನ್ನ ನಾವು ನವೆಂಬರ್ 7ನೇ ತಾರೀಕು ಆಚರಣೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ದಿನವನ್ನ ಇಂಟ್ರಡ್ಯೂಸ್ ಮಾಡಿರ್ತಕ್ಕಂಥದ್ದು 2014 ಆಗಿರುತ್ತೆ. ಸೊ ಏನು ಈ ದಿನಾಂಕದ ಒಂದು ಮಹತ್ವ ಅಂತ ನಾವು ನೋಡೋದಾದ್ರೆ ಸೊ ಇಟ್ ಇಸ್ ದಿ ಬರ್ತ್ ಆನಿವರ್ಸರಿ ಆಫ್ ದಿ ನೊಬೆಲ್ ಲಾರೆಟ್ ಮೇರಿ ಕ್ಯೂರಿ. ಸೊ ಮೇರಿ ಕ್ಯೂರಿ ರವರ ಅವರ ಜನ್ಮ ವಾರ್ಷಿಕ ದಿನವನ್ನ ನಾವು ಅವೇರ್ನೆಸ್ ಕ್ಯಾನ್ಸರ್ ಅವೇರ್ನೆಸ್ ದಿನವಾಗಿ ನಾವು ಆಚರಣೆ ಮಾಡ್ತಕ್ಕಂಥದ್ದು. ಕಾರಣ ಏನಂದ್ರೆ ಸೊ ಈ ಒಂದು ರೇಡಿಯೋ ಆಕ್ಟಿವಿಟಿ, ನೀವು ಕೀಮೋಥೆರಪಿ ಟ್ರೀಟ್ಮೆಂಟ್ ಅಂತ ಕೇಳಿರ್ತಾರ. ಸೊ ಕ್ಯಾನ್ಸರ್ಗೆ ಬಳಸ್ತಕ್ಕಂಥ ಈ ಒಂದು ಕೆಮೊಥೆರಪಿ ರೇಡಿಯೋ ಆಕ್ಟಿವಿಟಿ ಟ್ರೀಟ್ಮೆಂಟ್ ಏನಿರುತ್ತೆ ಸೊ ಆ ಒಂದು ಟ್ರೀಟ್ಮೆಂಟ್ ಅನ್ನ ಡೆವಲಪ್ ಮಾಡಲಿಕ್ಕೆ ಇವರು ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ಸ್ ಅನ್ನ ಕೊಟ್ಟಿರುವ ಕಾರಣದಿಂದ ಇವರ ಜನ್ಮ ವಾರ್ಷಿಕೋತ್ಸವನ್ನ ನಮ್ಮ ಭಾರತ ದೇಶದಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಒಂದು ದಿನವಾಗಿ ಆಚರಣೆ ಮಾಡ್ತಾರೆ. ಸೊ ಆಲ್ ವೆದರ್ ಹೈ ಸ್ಪೀಡ್ ರೋಡ್ ಲಿಂಕ್ ಬಿಟ್ವೀನ್ ಬೆಂಗಳೂರು ಮತ್ತು ಮಂಗಳೂರು. ಸೊ ಬೆಂಗಳೂರು ಮತ್ತು ಮಂಗಳೂರು ನಡುವೆ ಒಂದು ಹೈ ಸ್ಪೀಡ್ ಲೇನ್ ಅನ್ನ ಡೆವಲಪ್ ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟ್ ಅನ್ನ ಕರ್ನಾಟಕ ಸರ್ಕಾರ ಕೈಗೆತ್ತಿಕೊಳ್ಳುತ್ತಿದೆ. ಸೊ ಇದು ಬೆಂಗಳೂರು ಮತ್ತು ಮಂಗಳೂರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ರಸ್ತೆ ಆಗಿರುತ್ತೆ. ಸೊ ಮಿನಿಸ್ಟ್ರಿ ಆಫ್ ರೋಡ್ ಅಂಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇ ಈಸ್ ಪ್ಲಾನಿಂಗ್ ಟು ಬಿಲ್ಡ್ ಎಕ್ಸ್ಪ್ರೆಸ್ ವೇ ಲಿಂಕ್ ಬಿಟ್ವೀನ್ ಬೆಂಗಳೂರು ಮತ್ತು ಮಂಗಳೂರು. ಅಂದ್ರೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಬೆಂಗಳೂರು ಮತ್ತು ಮಂಗಳೂರನ್ನು ಸಂಪರ್ಕಿಸ್ತಕ್ಕಂಥ ಸೊ ಎಕ್ಸ್ಪ್ರೆಸ್ ವೇ ಅನ್ನ ನಿರ್ಮಾಣ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಇದು ಆಲ್ ವೆದರ್ ರೋಡ್ ಆಗಿರುತ್ತೆ, ಅಂದ್ರೆ ಎಲ್ಲಾ ಹವಾಮಾನಗಳಲ್ಲಿ ಬಳಸಬಹುದಾಗಿರ್ತಕ್ಕಂಥ ಒಂದು ರಸ್ತೆ ಆಗಿರುತ್ತೆ. ಸೊ ಈ ಒಂದು ರಸ್ತೆ 335 ಕಿಲೋಮೀಟರ್ ಉದ್ದವನ್ನ ಹೊಂದಿರುತ್ತೆ. ಸೊ 4 ಲೈನ್ ಅಥವಾ 6 ಲೇನ್ ರೋಡ್ ಅನ್ನ ಇಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇದು ಹಾಸನ್ ಮುಖಾಂತರ ಪಾಸ್ ಆಗ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಇದು ವೆಸ್ಟರ್ನ್ ಘಾಟ್ಸ್ ನ ಈ ಒಂದು ಚಾಲೆಂಜಿಂಗ್ ಟೆರೇನ್ ಗಳ ಮುಖಾಂತರ ಸೊ ಈ ಒಂದು ರಸ್ತೆಯನ್ನ ನಿರ್ಮಾಣ ಮಾಡಬೇಕಾಗಿರುತ್ತೆ. ಸೊ 7 to 8 hours ಆಫ್ ಜರ್ನಿ ಏನಿದೆ ಪ್ರಸ್ತುತವಾಗಿ ಸೊ ಅದನ್ನ ಇನ್ನೂ ಕೂಡ ರಿಡ್ಯೂಸ್ ಮಾಡ್ತಕ್ಕಂಥ ಒಂದು ರಸ್ತೆಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದಕ್ಕೆ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಈಗ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇಟ್ ಮೇ ಬಿ ಪ್ರಿಪೇರ್ಡ್ ಬೈ 2028 ಅಂದ್ರೆ ಒಂದು ಪ್ರಾಜೆಕ್ಟ್ ಅನ್ನ ಮಾಡಬೇಕಾಗಿದ್ರೆ DPR ಅನ್ನ ಮಾಡಬೇಕಾಗಿರುತ್ತೆ. ಸೊ ಅದನ್ನ 2028 ವೇಳೆಗೆ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಮಾಡ್ತಾರೆ. ಸೊ ಅದಾದ್ಮೇಲೆ ಇದನ್ನ ಎಕ್ಸಿಕ್ಯೂಷನ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿಗೆ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 776 ಗೆ ಬಂದಿದ್ದೇವೆ. ಸೊ ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ನೌ, ಗೋ ಥ್ರೂ ದ ಕ್ವೆಶ್ಚನ್ ಅಂಡ್ ಗಿವ್ ಅಸ್ ದಿ ಆನ್ಸರ್ಸ್. ಸೊ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1 ಅಂಡ್ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 2 ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಕಂಪ್ಲೀಟ್ ಆಗಿರುತ್ತೆ. ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.